ಆತ್ಮೀಯ ಬಂಧುಗಳೇ, ಹೀಗೆ ಸ್ವಾಮಿ ವಿವೇಕಾನಂದರ ಜೀವನದ ಪರಿವ್ರಾಗ ಪರಿವ್ರಾಜಕ ಜೀವನದಲ್ಲಿ ಅವರು ಹಿಮಾಲಯದಲ್ಲಿ ಓಡಾಡಬೇಕಾದ್ರೆ ಅವರು ಎಲ್ಲ ಸನ್ಯಾಸಿಗಳನ್ನು ತುಂಬಾ ಗೌರವಿಸ್ತಾ ಇದ್ರು. ಯಾಕಂತಂದ್ರೆ ಸನ್ಯಾಸಿ ಆದವನು ಒಂದು ಆದರ್ಶಕ್ಕಾಗಿ ತನ್ನ ಇಡೀ ಜೀವನವನ್ನ ತ್ಯಾಗ ಮಾಡಿರ್ತಕ್ಕಂಥವನು ಅಂತಕ್ಕಂಥ ಭಾವನೆ ವಿವೇಕಾನಂದರಿಗೆ ಇತ್ತು. ಧರ್ಮ ರಕ್ಷಣೆಗಾಗಿ, ಧರ್ಮ ಪಾಲನೆಗಾಗಿ ತನ್ನ ಇಡೀ ಜೀವನವನ್ನು ಕೊಟ್ಟಿರ್ತಾನಲ್ಲ ಅಂತೇಳಿ. ಹೀಗೆ ಅವರು ವಿವೇಕಾನಂದರು ಓಡಾಡ್ತಿರಕ ಓಡಾಡುವಂತ ಸಂದರ್ಭದಲ್ಲಿ ಒಬ್ಬ ಅತ್ಯಂತ ತೇಜಸ್ವಿಯಾದ ಸನ್ಯಾಸಿನಲ್ಲಿ ಹಿಮಾಲಯದಲ್ಲಿ ನೋಡ್ತಾರೆ. ನೋಡಿ ವಿವೇಕಾನಂದರ ಅದ್ಭುತವಾದ ವ್ಯಕ್ತಿತ್ವದಿಂದ, ತೇಜಸ್ಸಿನಿಂದ ಅವನು ಪ್ರಭಾವಿತನಾಗ್ತಾನೆ. ವಿವೇಕಾನಂದರು ಕೂಡ ಅವ್ನು ನೋಡಿ ಬಹಳ ಸಂತೋಷ ಆಗುತ್ತೆ. ಅವನಿಗೆ ಮಾತಾಡಿಸ್ತಾರೆ. ವಿವೇಕಾನಂದರು ಅವನನ್ನ ಕೇಳ್ತಾರೆ. ಭೇಟಿಯಾಗಿ ಮಾತಾಡ್ತಾ ಇದ್ದ ಸಂದರ್ಭದಲ್ಲಿ ಅವನೇ ತನ್ನ ಋಷಿಕೇಶದಲ್ಲಿ ಅದು ಆಗುವಂಥದ್ದು. ಮಾತನಾಡುವಂಥ ಸಂದರ್ಭದಲ್ಲಿ ಅವನೇ ಹೇಳ್ತಾನೆ, ನಿಮಗೆ ಪವಾರಿ ಬಾಬಾ ಗೊತ್ತಾ ಅಂತ ವಿವೇಕಾನಂದರನ್ನ ಕೇಳ್ತಾನೆ. ವಿವೇಕಾನಂದ, ಹೌದು ಗೊತ್ತು, ನಾನು ಅವ್ರನ್ನ ತಿಂಗಳುಗಟ್ಟಲೆ ಪ್ರತಿದಿನ ನೋಡುತ್ತಿದ್ದೆ, ಅವ್ರ ಹತ್ತಿರ ಹೋಗ್ತಾ ಇದ್ದೆ, ಗಾಜಿಯಾಬಾದಲ್ಲಿದ್ದಾಗ ನೋಡ್ತಿದ್ದೆ ಅಂತ. ಅವಾಗ ಅವನಿಗೆ ಹೇಳ್ತಾನೆ, ಅವ್ರ ಹತ್ತಿರ ಒಬ್ಬ ಕಳ್ಳ ಬಂದು ಕಳ್ಳತನ ಮಾಡಿದ್ದ ಕತೆ ನಿಮ್ಗೆ ಗೊತ್ತಾ ಸ್ವಾಮೀಜಿ ಅಂತ ಕೇಳ್ತಾನೆ. ಇದಿಲ್ಲ, ಅದು ಗೊತ್ತಿಲ್ಲ ಅಂತ ಹೇಳ್ತಾನೆ. ಒಂದು ಸಾರಿ ಏನಾಯ್ತು, ಪವಾರಿ ಬಾಬಾರ ಅದು ಇರೋದೇ ಒಂದು ತಪಸ್ವಿ ಕುಟೀರ, ಅಲ್ಲಿದ್ದೇ ಕೆಲವು ಸಾಮಾನ್ಯ ಇವು ಪಾತ್ರೆಗಳು. ಆ ಪಾತ್ರೆಗಳನ್ನ ಒಬ್ಬ ಕಳ್ಳ ಒಂದು ಪಾತ್ರೆನ ಕಳ್ತನ ಮಾಡ್ಕೊಂಡು ಹೋಗ್ತಾನೆ. ಇನ್ನೊಂದಷ್ಟನ್ನು ಬಿಟ್ಟು ಹೋಗಿರ್ತಾನೆ, ಅವ್ನು ತಗೊಂಡು ಹೋಗಕ್ಕಾಗಿಲ್ಲ ಅಂತೇಳಿ. ಈ ಕಳ್ತನ ಮಾಡ್ಕೊಂಡು ಓಡಿ ಹೋಗ್ಬೇಕಾದ್ರೆ ಪವಾರಿ ಬಾಬಾ ಇನ್ನು ಉಳಿದನ್ನು ತೆಗೆದುಕೊಂಡು ಅವನಿಂದ ಓಡಿ ಹೋಗ್ತಾರಂತೆ. ಅವನು ಅನ್ಕೊಂಡಿದ್ದಾನೆ ನಾನು ಹಿಡಿದಕ್ಕೆ ಬರ್ತಾ ಇದ್ದಾರೆ ಇವರು ಅಂತ ತಿಳ್ಕೊಂಡು ಅವ್ನು ಜೋರಾಗಿ ಓಡ್ತಾ ಇದ್ದ. ಆದ್ರೆ ಪವಾರಿ ಬಾಬಾ ಕೂಗ್ಕೊಳ್ತಾ ಇದ್ರಂತೆ, ಇದೊಂದಷ್ಟೆಲ್ಲ ಬಿಟ್ಟು ಹೋಗ್ತಾ ಇದ್ದಿಲ್ಲ, ಇದನ್ನ ತೆಗೆದುಕೊಂಡು ಹೋಗುವಂತ ಅವ್ರು ಕೊಡೋಕ್ ಹೋಗ್ತಾ ಇದ್ದಾರೆ, ಉಳಿದ ಪಾತ್ರೆಗಳನ್ನು ತೆಗೆದುಕೊಂಡು ಹೋಗುವಂತ ಕೊಡೋದಕ್ಕೆ ಹೋಗ್ತಾ ಇದ್ದಾರೆ. ಆಮೇಲೆ ಆ ಪವಾರಿ ಬಾಬಾ ಬಂದು ಅವ್ರ ಕೆಲ್ಸಕ್ಕೆ ಹಾಕೋತಾನೆ. ಅವರಿಗೆ ಗೊತ್ತಾಗತ್ತೆ ವಿಷಯ ಎಲ್ಲ. ಆಮೇಲೆ ಅವನಿಗೆ ಅನಿಸುತ್ತೆ, ಎಂತ ಮಹಾತ್ಮರು ಇವರು, ಇವರಿಗೆ ಈ ರೀತಿಯಾದ ಭಾವನೆ ಬರೋದಕ್ಕೆ ಏನು ಕಾರಣ ಇರ್ಬೋದು. ಹಾಗಾದ್ರೆ ನಾನು ಕೂಡ ಕದಿಯುವುದಾದ್ರೆ, ಕಳ್ಳತನ ಮಾಡೋದಾದ್ರೆ ಇಂಥ ಸಾಮಾನ್ಯ ವಸ್ತುಗಳೆಲ್ಲ ಯಾಕೆ ಕದಿಬೇಕು, ಮಹತ್ತರವಾದ ಭಗವಂತನನ್ನೇ ಕದಿಬೇಕು ಅಂತೇಳಿ ಒಂದು ಅವನಿಗೆ ಅವರ ಒಂದು ಮಾತಿನಿಂದ, ಸಂಸರ್ಗದಿಂದ, ಕ್ಷಣಕಾಲದ ಸಂಪರ್ಕದಿಂದ ಅವನಿಗೆ ಹಾಗನಿಸ್ತಂತೆ. ಅವನು ಆಮೇಲೆ ಹೋಗಿ ಹಿಮಾಲಯದಲ್ಲಿ ತಪಸ್ ಮಾಡಿದಂತೆ. ತಪಸ್ ಮಾಡಿ ಮಾಡಿ ಅವನಿಗೆ ಒಂದು ಭಗವಂತನ ದರ್ಶನ ಆಯಿತು ಅಂಥೇಳಿ ಆ ಕಥೆಯನ್ನು ಮುಗಿಸಿ ಆಮೇಲೆ ವಿವೇಕಾನಂದರಿಗೆ ಆ ಸನ್ಯಾಸಿ ಹೇಳಿದಂತೆ, ಸ್ವಾಮೀಜಿ ಆ ಸನ್ಯಾಸಿ ಯಾರು ಅಂತ ಗೊತ್ತಾ ಅಂತ. ಇಲ್ಲ, ನಾನೇ ಆ ಸನ್ಯಾಸಿ ಅಂತ ಅವನು ತನ್ನನ್ನು ಪರಿಚಯ ಮಾಡಿಕೊಂಡಂತೆ. ಆವಾಗ ವಿವೇಕಾನಂದರಿಗೆ ಅನ್ನಿಸ್ತು, ಹೌದು, ಪಾಪಿ ಇದ್ದವನೇ ಮುಂದೆ ಸಂತನಾಗಬಲ್ಲ. ಇವತ್ತ್ಯಾರು ಪಾಪಿ ಇದ್ದಾರೋ ಅವನೇ ಮುಂದೆ ಸಂತನಾಗ್ತಾನೆ. ಇವತ್ತ್ಯಾರು ಸಂತರಿದ್ದಾರೋ ಅವ್ರ ಹಿಂದೆ ಒಂದಿನ ಪಾಪಿಯಾಗಿದ್ದವರೇ ಅನ್ನುವಂಥ ಮಾತಿದೆಯಲ್ಲ, ಅದು ಅವರಿಗೆ ಸತ್ಯ ಅನ್ನಿಸ್ತದೆ. ಹಾಗಾಗಿ ಪ್ರತಿಯೊಬ್ಬ ಪಾಪಿ ಅನ್ನುವಂಥದ್ದು ನಮ್ಮ ಹಿಂದೂ ಧರ್ಮದಲ್ಲಿ ಇಲ್ಲವೇ ಇಲ್ಲ. ಪ್ರತಿಯೊಬ್ಬನಲ್ಲೂ ಕೂಡ ಸಂತನಾಗಬಲ್ಲಂತ, ಮಹಾತ್ಮನಾಗಬಲ್ಲಂತ ಸಾಮರ್ಥ್ಯ ಇದೆ. ಅವನು ಯಾವುದೋ ಒಂದು ಸಂದರ್ಭಕ್ಕೆ ಒಳಗಾಗಿ ಅವನು ಪಾಪಿಯಾಗಿದ್ದಾನೆ. ಆದ್ದರಿಂದ ಪ್ರತಿ ಪಾಪಿಯಲ್ಲೂ ಒಬ್ಬ ಸಂತನಡಗಿದ್ದಾನೆ ಅನ್ನುವಂಥ ತತ್ವ ಈ ಒಂದು ಘಟನೆಯಿಂದ ವಿವೇಕಾನಂದರಿಗೆ ಮನವರಿಕೆ ಆಗುತ್ತೆ, ಮನದಟ್ಟಾಗುತ್ತೆ.